ಸೊ ಗೈಸ್ ಸಮ್ಟೈಮ್ಸ್ ಆಲ್ ಇಟ್ ಮ್ಯಾಟರ್ಸ್ ನೀವು ಯಾರು ಅನ್ನೋದಲ್ಲ, ನಿಮ್ಮಿಂದ ಏನಾಗುತ್ತೆ ಅನ್ನೋದು. ಕೆಲವೊಂದು ದಾರಿಗಳನ್ನ ನಾವೇ ಸಿಂಗಲ್ ಆಗಿ ಒಬ್ಬರೇ ತಗೋಬೇಕಾಗುತ್ತೆ. ನೈದರ್ ಯುವರ್ ಪೇರೆಂಟ್ಸ್ ನಾರ್ ಯುವರ್ ಫ್ರೆಂಡ್ಸ್, ಯಾರೂ ಇರೋದಿಲ್ಲ. ಅಂಥ ಟೈಮಲ್ಲೂ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಯು ಕ್ಯಾನ್ ರೀಚ್ ಯುವರ್ ಗೋಲ್. ಅಕ್ಕ 10 ರೂಪಾಯಿ ಕೊಡ್ತೀನಿ, ಆಟ ಆಡಾಗ್ಬಿಡಿ. ಚಿಕ್ಕ ಮಕ್ಳದು ಊಟ ಆಯ್ತಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ಮೊದಲನೇದಾಗಿ ಮೆರಿ ಕ್ರಿಸ್ಮಸ್. ಇವತ್ತು ಡಿಸೆಂಬರ್ 25 ತಾರೀಕು. ನಾವು ಬಂದಿರೋದು ದಾಸಂಪುರ ಡಿಪೋ ಹತ್ರ ಇರೋ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ನಿಮ್ಗೆ ಇಷ್ಟವಾದ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿನ ಕಟ್ಟಿ ಹೋದರೆ ಆ ಕೆಲಸ ಆಗುತ್ತೆ ಅಂತ ಒಂದು ಪದ್ಧತಿ ಇದೆ. ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ನಂತರ ಪ್ರಪಂಚದ ಪ್ರತಿಯೊಂದು ಸೃಷ್ಟಿ ಕೂಡ ವಿಷ್ಣುವಿನ ಅಂಶ ಅಂತ ತಿಳಿಸೋ ವಿಶ್ವಶಾಂತಿ ಆಶ್ರಮಕ್ಕೆ ಹೋಗೋಣ ಬನ್ನಿ. ಇಂದು ನಾವು ಬಂದಿರೋದು ವಿಶ್ವಶಾಂತಿ ಆಶ್ರಮ ನೇಲಮಂಗಲಕ್ಕೆ ಗೈಸ್. ಮೊದಲನೇದಾಗಿ ಯಜ್ಞಶಾಲೆ ಇದೆ ಇಲ್ಲಿ. ಇದಾಗಿದೆ ಯಜ್ಞ ಮಂದಿರ. ಯಾವುದೇ ದೇವಾಲಯ ಇರಲಿ ಅಲ್ಲಿ ಪ್ರಥಮ ಪೂಜಿತ ನಮ್ಮ ಗಣೇಶನದೇ ಮೊದಲು ದರ್ಶನ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಂ. ಸಾಮಾನ್ಯವಾಗಿ ಆಶ್ರಮ ಅಂದ್ರೆ ಎಲ್ಲ ಬೆಳಗ್ಗೆ ಅಥವಾ ಸಾಯಂಕಾಲ ಬರ್ತಾರೆ, ಆದ್ರೆ ನಾನು ಮಧ್ಯಾಹ್ನ ಬಂದಿದ್ದೆ, ರಿಜಿಸ್ಟರ್ ಮಾಡಿ ಒಳಗೆ ಹೊರಟಾಯ್ತು. ಇದು ಪಾರ್ಕಿಂಗ್ ಲಾಟ್ ಆಗಿದೆ. ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಗೈಸ್. ತುಂಬಾ ಬೇಜಾರಾದಾಗ ಇಂತಹ ಸ್ಥಳಗಳಿಗೆ ಬರಬೇಕು. ಲುಕ್ ಅಟ್ ದ ಗಾರ್ಡನಿಂಗ್. ಆಶ್ರಮದ ಒಳಗೆ ಬಂದ ನಂತರ ಮೊದಲನೇದಾಗಿ ಪ್ರಸನ್ನ ದುರ್ಗಾದೇವಿ ಮಂದಿರಕ್ಕೆ ಹೋಗ್ತಿದ್ದೀವಿ. ದುರ್ಗಾದೇವಿಯ ಮೂರ್ತಿಯು ಇದಾಗಿದೆ. ವಿಶ್ವರೂಪ ವಿಜಯ ವಿಠಲ ಶ್ರೀಹರಿ ವಿಠಲ ಪಾಂಡುರಂಗ. ಅಷ್ಟಲಕ್ಷ್ಮಿಗಳು ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾವೀಣಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ವೀರಲಕ್ಷ್ಮಿ. ರಾಮನಾಮವನ್ನು ನುಡಿ ನುಡಿ ಕಾಮಕ್ರೋಧಗಳ ಬಡಿ ಬಡಿ. ಶ್ರೀ ವಿಶ್ವರೂಪ ವಿಜಯ ವಿಠಲ. 20 ರೂಪಾಯಿಗಳ ಟಿಕೆಟನ್ನು ತೆಗೆದುಕೊಳ್ಳಬೇಕು. ಈ ಚಿತ್ರವು ಭಾರತದ 7 ಪವಿತ್ರ ನದಿಗಳನ್ನು ಸೂಚಿಸುತ್ತದೆ. ಎಡದಿಂದ ಬಲಕ್ಕೆ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತು ಕಾವೇರಿ. ಗಾರ್ಡನಿಂಗ್ ಅಂತೂ ಅದ್ಭುತವಾಗಿದೆ. ಆದರೆ ಇವತ್ತು ಒಂದು ಹೂವು ಬಿಟ್ಟಿದೆ, ಅದು ದಾಸವಾಳ. ಈ ಆಶ್ರಮದಲ್ಲಿ ಈ ನಡುವೆ ಹೊಸ ಹೊಸ ಬದಲಾವಣೆಗಳಾಗಿದೆ ಗೈಸ್. ಫೋಟೋ ಶೂಟ್ ಮಾಡೋರಿಗೆಲ್ಲ ಇದು ಒಳ್ಳೆ ಜಾಗ. ಬಟ್ ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಬಿಡಲ್ಲ. ಗ್ರಾಸ್ ಲ್ಯಾಂಡ್ ಮೇಲೆ ಅಲ್ಲಿ ಕೂತಿದ್ದಾರೆ ಯಾರು, ಅವರು ಗಾರ್ಡನರ್ಸ್. ಇದನ್ನೆಲ್ಲ ಸ್ವಚ್ಛತೆಯಾಗಿ ಇಟ್ಕೊಂಡವ್ರು. ಅವ್ರನ್ನ ಹೋಗ್ಬಿಟ್ಟು ಯಾಕೆ ಕೂತಿದ್ದೀರಿ ಅಂತ ಕೇಳಂಗಿಲ್ಲ. ಫೋಟೋ ಶೂಟಿಂಗ್ ಒಳ್ಳೆ ಪ್ಲೇಸ್. ಲಾಸ್ಟ್ ವೀಕ್ ನಾನು ಬಂದಾಗ ಇಬ್ರು ಫ್ಯಾಮಿಲಿನೇ ಕಪಲ್ಸ್ ತರ ಆಶ್ರಮದಲ್ಲಿ ಪೂಜೆ ಎಲ್ಲ ಬೆಳಗಿನ ಟೈಮಲ್ಲೇ ಮಾಡ್ಕೊಡ್ತಾರೆ. ಇನ್ನು ಇಲ್ಲಿ ಭಗವದ್ಗೀತಾ ದರ್ಶನ ಮಂದಿರದ ಕೆಳಗಡೆ ಗಾಯತ್ರಿ ದೇವಿ ದೇವಸ್ಥಾನ ಕೂಡ ಇದೆ. ಮಹಾಭಾರತದ ಕುರುಕ್ಷೇತ್ರದ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸುವ ಸಮಯದಲ್ಲಿ ತನ್ನ ವಿಶ್ವರೂಪವನ್ನು ತೋರುವ ಮುನ್ನ ಈ ಸನ್ನಿವೇಶ ನಮಗೆ ಕಂಡು ಬರುತ್ತದೆ. ಭಾರತದ ಸಮಯದಲ್ಲಿ ಪಾಂಡವರ ರಥದ ಧ್ವಜದಲ್ಲಿ ಆಂಜನೇಯನ ಚಿತ್ರವನ್ನು ನಾವು ಕಾಣಬಹುದು. ಭಗವದ್ಗೀತಾ ದರ್ಶನ ಮಂದಿರ ಎಂಟ್ರೆನ್ಸ್ ಅಲ್ಲಿ ಕೊಟ್ಟು ಟಿಕೆಟ್ನ ಇವ್ರ ಕೈಯಲ್ಲಿ ಕೊಟ್ಟಾದ್ಮೇಲೆ ಭಗವದ್ಗೀತಾ ದರ್ಶನ ಮಂದಿರದಲ್ಲಿ 1 ಅವರ್ ಟೈಮ್ನ ನಾವು ಸ್ಪೆಂಡ್ ಮಾಡ್ಬೋದು. ಇಲ್ಲಿನ ಮೇನ್ ಥೀಮ್ ಏನಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದಂತೆ ಇಡೀ ಬ್ರಹ್ಮಾಂಡವೇ ವಿಷ್ಣುವಿನ ಒಂದು ಅಂಶವಾಗಿದೆ. ಭಗವದ್ಗೀತಾ ದರ್ಶನ ಮಂದಿರ ಏಕಂದ್ರೆ ಇಲ್ಲಿ ಪ್ರತಿಯೊಂದು ಗೋಡೆ ಮೇಲೂ ಭಗವದ್ಗೀತೆಯ ಸಾಲುಗಳು ಹಾಗೂ ಕೃಷ್ಣ ಬೋಧಿಸಿದ ಮಾತುಗಳನ್ನ ನಾವು ನೋಡ್ಬೋದು. ಈ ಜಾಗದಲ್ಲಿ ತುಂಬ ಸೈಲೆನ್ಸ್ ಇರುತ್ತೆ. ಸೊ ಮೆಡಿಟೇಷನ್ ಅಥವಾ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಬೇಕಂತ ಇದ್ರೆ ಇದಂತೂ ಪರ್ಫೆಕ್ಟ್ ಪ್ಲೇಸ್. ವಿಶ್ವಶಾಂತಿ ಆಶ್ರಮದಲ್ಲಿ ಒಂದು ಪುಟಾಣಿ ಪಾರ್ಕ್ ಅಂತಾನೆ ಇದೆ. ಈ ಪಾರ್ಕ್ ಹೆಸರೇ ಪುಟಾಣಿ ಪಾರ್ಕ್. ಟಿಕೆಟ್ ತಗೋಬೇಕು. ಇದು ಆಡಕ್ಕಾಗ ಇದು ಮಕ್ಕಳದು. ಒಳಗಡೆ ಹೋದ್ರೆ 5 ರೂಪಾಯಿ. ಒಳಗಡೆ ಹೋದ್ರೆ ನಾನು ಆಟ ಆಡಂಗಿಲ್ವ ಅಕ್ಕ? ಚಿಕ್ಕ ಮಕ್ಕಳದ್ದು ಅಷ್ಟೇ ಅಕ್ಕ. 10 ರೂಪಾಯಿ ಕೊಡ್ತೀನಿ, ಆಟ ಆಡಕ್ಬಿಡಿ. ಚಿಕ್ಕ ಮಕ್ಕಳದು. ಅಕ್ಕ ಯಾಕೆ ನನ್ನನ್ನು ಆಡಕ್ ಬಿಡಲ್ಲ? ಚಿಕ್ಕ ಮಕ್ಕಳದಪ್ಪ, ನಿಂದಲ್ಲ ಚಿಕ್ಕ ಮಕ್ಕಳದು. ಅಲ್ಲಿ ಆಡ್ತಾವ್ರಲ್ಲ ಅಂತವ್ರದ್ದು. ಬಿದೋಗ್ಬಿಡುತ್ತೆ ಅಕ್ಕ ನಾನು ಹತ್ತಿದ್ರೆ. ಮುಟ್ಟೋಗ್ಬಿಡುತ್ತೆ. ಆಮೇಲೆ ಏನು ಮಾಡ್ತೀವಿ? ಜೋಕಲ್ಲಿ ಆಡ್ಬೋದು. ಹೋಗಿ ಒಳಗಡೆ ಜೋಕಲ್ಲಿ. ಚಿಕ್ಕ ಮಕ್ಕಳಿದ್ದಾಗ ಆಟ ಆಡಲಿಲ್ಲ ಅಂದರೆ ನವ್ ಯು ವಿಲ್ ರಿಗ್ರೆಟ್. ಬಟ್ ನಾನು ಸುಮ್ಮನೆ ಅಕ್ಕನ ಕೇಳಿದ್ದು. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಬಂದು ಆಡ್ತಿದ್ದೆ. ಪುಟಾಣಿ ಪಾರ್ಕ್ ಒಳಗಡೆ ಎಂಟ್ರಿ ಟಿಕೆಟು 5 ರೂಪಾಯಿ ಇರುತ್ತೆ. ಇವತ್ತು ಹೊಸ ಯೂಟ್ಯೂಬರ್ ಪರಿಚಯ ಆಗಿದ್ದಾರೆ. ಅವ್ರ ಹೆಸರು ನವ್ಯ ರವಿ ಕನ್ನಡ ವ್ಲಾಗ್ಸ್ ಅಂತ. ಪಾರ್ಕಲ್ಲೂ ಕೂಡ ನೀವು 1 ಅವರ್ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಜೋಕಾಲಿ ಆಡಿ ವಾಪಸ್ ಹೊರಡೋಕ್ಕೂ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು. ಸಬ್ಸ್ಕ್ರೈಬರ್ ವಿಕ್ಕಿ ಅವರು ಬಂದಿದ್ದಾರೆ. ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೈಸ್. ಯಾರ್ದು ಲವರ್ಸ್ದು ಬರ್ತ್ಡೇ ಆಗಿ ಕೇಕ್ ಇಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನ ಸ್ವಾಹ ಮಾಡ್ತಾ ಇದೀವಿ ಇಲ್ಲೇ.
ಏನೋ ಒಂದು ಮೆಮೊರೀಸ್ಗೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬರ್ಸ್ ಇದ್ದೀರಾ 8000 ಇದ್ದೀರಾ, ವ್ಯೂಸ್ ಸಿಗ್ತಾ ಇಲ್ಲ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮಾನಿಟೈಸೇಷನ್ ಆನ್ ಆಗಿದೆ ಕಣಪ್ಪ, ಬಟ್ ಆದರೆ ಅದನ್ನ ಯಾವ ರೀತಿ ಆಡ್ಸೆನ್ಸ್ ತಗೊಳ್ಬೇಕು, ವ್ಯೂಸ್ ಬರಬೇಕಾ ಅಥವಾ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಅದ್ರ ಬಗ್ಗೆ ಎಲ್ಲ ಟ್ಯುಟೋರಿಯಲ್ಸ್ ಇರುತ್ತೆ ಅಕ್ಕ, ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಇರುತ್ತೆ, ಅದರಲ್ಲಿ ಚೆಕ್ ಮಾಡಿದ್ರೆ ಚೆಕ್ ಮಾಡಬೇಕು. ಬಟ್ ಇಬ್ಬರು ಮಕ್ಕಳಿದ್ದಾರೆ, ಅವ್ರ ಮಧ್ಯೆ ನೀವು ಏನು ಸಪೋರ್ಟ್ ಮಾಡ್ತೀರಾ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಹೊಸ ಯೂಟ್ಯೂಬ್ ಫ್ರೆಂಡ್ ಬಿಂದುಶ್ರೀ ಅವರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದು ಟ್ರಯಲ್ ಮಾಡಿ ಎರರ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇಫ್ ಯು ವಿನ್ ಯು ವಿಲ್ ಲೀಡ್, ಇಫ್ ಯು ಫೇಲ್ ಯು ವಿಲ್ ಟೀಚ್ ಅಷ್ಟೇ. ಸೊ ಒಂದೆರಡು ವೀಡಿಯೋಸ್ ಮಾಡಿಸ್ಕೊಟ್ರು, ಅದಕ್ಕೆ ಐಸ್ ಕ್ರೀಮ್ ಬೇಕಂತೆ ಇವ್ರಿಗೆ. ಇವಾಗ ತುಂಬಿಸ್ತಾವ್ರೆ, ಹಾಂ ಅಲ್ಲಿ ಗಿಂಜೆಗಳು ಇಟ್ಕೊಂಡವ್ರಲ್ಲ, ಹಾಂ ಅಲ್ಲಿಂದ ಹಂಗೆ ಬಿಡ್ತಾರೆ ಗಿಂಜೆಗಳು. ನೋಡಿದ್ಯಾ ಸಾಯಂಕಾಲ? ಕೆಳಗೆ ಧುಮುಕ್ಬಿಟ್ಟಿಯ ಬಾಯಿ ಕಡೆ. ತಿಂದಾದ್ಮೇಲೆ ಡಸ್ಟ್ಬಿನ್ಗೆ ಹಾಕಿ ಗೈಸ್, ಯಾಕಂದರೆ ಇಂಥ ಜಾಗಗಳನ್ನ ನಾವು ನೀಟಾಗಿ ಇಟ್ಕೊಬೇಕು. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇವರೊಂದು ವಿಡಿಯೋ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ, ಬನ್ನಿ ಮಾಡಿಕೊಡೋಣ. ಬಿಂದು ಅವರು ಕ್ಯಾಮ್ರಾಮನ್ ಆಗ್ಬಿಟ್ಟವ್ರೆ. ಮೂರು ಜನ ಸೇರಿ ಖುಷಿ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಸಪೋರ್ಟ್ ಮಾಡಿ ಗೈಸ್ ಇವ್ರಿಗೂ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇದೇ ರೀತಿ ಇನ್ನೂ ಹೆಚ್ಚಿನ ಎಕ್ಸ್ಪ್ಲೋರಿಂಗ್ ದ ಟೆಂಪಲ್ಸ್ ಅಥವಾ ಆಶ್ರಮ, ಇನ್ನು ಡಿಫ್ರೆಂಟ್ ಕಂಟೆಂಟ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, 500 ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್, ನಿಮ್ಮ ಬಿಂದುಶ್ರೀ ಎಸ್.